ಯವ್ವ ತಂಗ್ಯವ್ವ ಯಾವ ಊರಕ್ಕಿ ಅದನ್ನ ಬಾಯಿ ಬಿಟ್ಟು ಹೇಳಯ್ಯವ್ವ. ಮತ್ ಏನ್ ಕಿನ್ನಾರ ಮಾಡ್ಕೊಂಡಿ. ಮೊದ್ಲೇಕ ಸುಮಾರು ಮಂದಿ ಹೊತ್ತೊಂದು ಬಾಳ ಆಗೈತಿ. ನಿಮ್ಮೂರು ಯಾವೂರು? ನಮ್ಮೂರು ಬೆಂಗಳೂರು. ನಿಮ್ಮೂರು ಯಾವೂರು? ನಮ್ಮೂರು ಮೈಸೂರು. ಎಲ್ಲಿಂದ ಬಂದೆ ಹೇಳೋ ಜಾನ? ನಾವಂತ ಕುಡ್ದ ಅಲ್ಲ, ನಾವಿಷ್ಟು ಕುಡಿಯಂಗಿಲ್ಲ ಗಂಡಸೂರಾಗಿ. ಯಾ ನಮ್ಮನಿ ಕುಡ್ದಾಳೋ ಮರೈ. ಈಗೇನ ಮನ್ಯಾಗ ಹೇಳೋರು ಕೇಳೋರು ಇರಾಕಿಲ್ಲನ. ಹ್ಞೂ ಯಾವುದೋ ಒಂದು ಹೊಸ ಹಕ್ಕಿ ಐತಿ, ಏನೋ ನೆಡ್ದಂಗೆ ಐತಿ. ತಡಿ ಒಂದಿಟ್ಟು ಮುಂದಕ್ಕೆ ಹೋಗೇ ಬರ್ತೀನಿ. ಆಗಿಲ್ಲಿಂದ ನೋಡಕತ್ತೀನಿ ಒಬ್ಬೇಕೆ ಅಡ್ಡಾಡಕತ್ತಾಳೆ ಈಕಿ. ಹ್ಞೂ ಹ್ಞೂ ನನಗೂ ಇದ್ರಾಗ ಏನಾರ ಚಾನ್ಸ್ ಸಿಗುತ್ತಾನ ನೋಡೋಣ. ನಮಸ್ಕಾರ ರೀ ಸರ. ನೀ ಯಾವನು? ಅದು ಸರ ಇಲ್ಲದಾರಲ್ರಿ ಇವರು ನಮ್ಮ ಅವನ ಮಗಳ್ರಿ. ಏ ಮಂಗ್ಯಾನ ಮಗನ, ಮನುಷ್ಯರ ಪೈಕಿ ಅದಿ ಇಲ್ಲ. ಈ ಹುಡುಗಿ ನಮ್ಮನಿ ಕುಡ್ದತಿ, ಆಕಿ ನೋಬೇಕಿನ್ನ ಬಿಟ್ಟು ಅಡ್ಡಾಡಕತ್ತಿ ಅಲ್ಲ. ಏನು ಹೆಂಗಸೂರೆಲ್ಲ ಕುಡಿತಾರ, ಹೇಳಕ್ ಬರಂಗಿಲ್ಲ ಏನೋ. ಅದು ಸರ ಆಕಿ ಒಟ್ಟ ಕುಡಿಯಂಗಿಲ್ರಿ ಈಕಿ ನಮ್ಮ ಮಾವನ ಮಗಳು. ಅದು ಏನಾತಂದ್ರಿ ಸರ, ಸ್ವಲ್ಪ ಪಾರ್ಟಿ ಅದು ಹೋಗ್ಯಾಳ, ಅಲ್ಲೇ ಅವ್ರ ಗೆಳತಿಯರು ಹೇಳಾರ್ದ ಕುಡಿಸ್ಬಿಟ್ಟಾರ್ರಿ ಈಕಿಗೆ. ಬಸ್ ಎಷ್ಟು ಲೇಟ್ ಆಯ್ತ್ರಿ ಸರ್. ನಾ ಎಷ್ಟೋತಿಂದ ವೇಟ್ ಮಾಡಕತ್ತಿದ್ದೆ. ಏನು ಮಾಡೋದು, ಒಂದೊಂದ್ಸತಿ ಹಿಂಗೆ ಹೊತ್ತಾಗ್ಬಿಡ್ತತ್ರಿ. ಸರಿ ರೀ ಸರ್, ನಾ ಏನು ಬರ್ತೀನಿ ಸರ್. ನಾನು ನಿಮ್ಮ ನಂಬರ್ಗೆ ಫೋನ್ಪೇ ಮಾಡಿದ್ದೀನಿ ನೋಡ್ರಿ. ಅವ್ರಕ್ಕೆ ಮಾತಾಡೋ ಮರ ಯಾರು ಕೇಳಿಸ್ಕೊಂಡ್ರು ಮತ್ತು ನನ್ನ ಕೆಲಸಕ್ಕೆ ಕೂತು ಬರ್ತೈತಿ. ಹಾಂ ಸರಿ ರೀ ಸರ್. ಬರ್ಲಿ ಊಟಕ್ಕೆ ಹೋಗೋಣ. ಹ್ಞೂನಪ್ಪ ಬನ್ನಿ. ನೋಡುಗ ಏನು ಕಾಲು ಬಂತು ಏನೋ ಕುಡುದು ಯಾ ನಮೂನಿ ತೂರಾಡಕತ್ತತ್ ನೋಡಿ ಆ ಹುಡುಗಿ. ಅವ್ರ ಮಾವನ ಮಗ ಅಂತ ಅಕ್ಕಿ ಸಿಕ್ತು ಇವತ್ತು ಮಾತ್ರ ಬಲಿ ಹಾಕೋಣದ. ಬಾ ಹೋಗುನು. ಏ ಹಾಟ್ಯ ಯಾವ್ಲೋ, ಕೈ ಬಿಡು ನೀನು. ನಾ ನಿಮ್ಮ ಮಾವನ ಮಗ, ನನಗ ಯಾರಂತ ಕೇಳ್ತೇನ? ಎಲ್ಲ ಸುಳ್ಳು, ಈ ಜಗತ್ತೇ ಸುಳ್ಳು. ನೀ ನಮ್ಮ ಮಾವನ ಮನಗನಲ್ಲ, ಯಾವನಲ್ಲ. ಹೋಗ್ಲೋ, ಯಾವನು ದಾಸಯ್ಯ ನೀನು. ಇದೇನ್ಲೇ ಮಾವನ ಮಗ ಅಂತೇಳಿ ನೀ ಹೇಳ್ತಿ. ಆ ಹುಡುಗಿ ನೋಡಿದ್ರ ಅಲ್ಲ ಅಂತ ಯಾಕೆಂತಾಳ. ಲಗುನ ಹೋಗ್ಬೇಕು, ಹೊತ್ತೊಂದು ಬಾಳಾಗೈತಿ. ನಮ್ಮ ಚಾಮಯ್ಯ ಮಿಸ್ಟ್ರು ಮಲ್ಲಪ್ಪ ಗೌಡ್ರು ಬೈಯಾಕೆ ನಿಂದಿರ್ತಾರ ಹೊತ್ತಾಗಿ ಬಂದಿಲ್ಲ ಅಂತೇಳಿ. ನನಗೆ ಯಾಕ ಸಂಶಯ ಬರಾಕತ್ತತ್ಲಿ ಮಗನ. ಅವ್ನ ಹಾಲ್ಚಾಲ ನೋಡಿದ್ರ ಇವ ಯಾವನ ಬೀದಿಗೆ ಹೋಗು ಬಸವ ಇದ್ದಂಗ ಅದಾನ. ಇಲ್ಲೋಪ, ಅವನ ಹೇಳಿದ ನಮ್ಮ ಅವನ ಮಗಳಕ್ಕಿ ಅಂತೆ ಭಾಳ ಕುಡ್ದಾಳ ಅಂತೆ ಅನ್ನಕತ್ತಿದ್ದ. ಸರ ಹೇಳ್ರಿ, ಕೊಟ್ನಲ್ಲಿ ನಿಮ್ಮ ಪಾರ್ಸಲ್. ಮತ್ತೆ ಇನ್ನೇನು ಮರೆಯ, ಇನ್ನೊಂದು ಪಾರ್ಸಲ್ ಬರೋದೈತಿ ನಾಳಿಲ್ಲ ನಾಡ್ದು. ಅದನ್ನೇ ಹೇಳಿ ಹೋಗೋಣಂತೆ ಬಂದೆ. ನನ್ನ ಫ್ರೆಂಡ್ ಅಲ್ಲಿ ಹಾಕ್ತಾರ, ನಾನು ಇಲ್ಲಿ ಬಂದು ಇಸ್ಕೊಡ್ತೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆತಂದ್ರೂ ಇಲ್ಲಿ ಒಂದು ಅಂಗಡಿ ಐತ್ರಿ ಇಲ್ಲಿ ನಮ್ಮ ಫ್ರೆಂಡ್ದ್ರಿ ಅದು. ಅವ್ರಿಗೆ ಕಾಲ್ ಮಾಡಿ ಹೇಳಿರ್ತೀನಿ, ಅವ್ರ ಕೈಯಾಗ ಕೊಟ್ಬಿಡ್ರಿ. ಅದೆಲ್ಲ ತಗಲಾಬೇಡಪ್ಪ. ಸುಮ್ಮನೆ ನೀನ ಬಂದು ಒಯ್ದ್ರ ಒಯ್, ಇಲ್ಲ ಅಂದ್ರೆ ಅವೆಲ್ಲ ಅವನು ಬರ್ತಾನೆ ಇವನು ಬರ್ತಾನೆ ಆರು ಬರ್ತಾರೆ ಇವ್ರು ಬರ್ತಾರೆ, ಬೇಡ ಬೇಡ. ಯಾಕಂದ್ರೆ ನಾವು ಇಂಥದ್ರಾಗನ ಬಾಟೆ ಉಂಡು ಬಿಟ್ಟಿವ್. ಎಷ್ಟೋ ಮಂದಿ ನಮ್ದು ಅಂತ ಪಾರ್ಸಲ್ ತೊಗೊಂಡು ಹೋಗ್ಬಿಟ್ಟಾರ ಹಿಂದೆಗಡೆ. ಅದ್ರ ಮಾಲೀಕರು ಬಂದು ತಿಳಿದಾಗ ಪ್ಯಾಲಿಗೆ ಹೋಗಿ ನಾನು ಯಾ ಫ್ರೆಂಡು ಬೇಡ ಏನು ಬೇಡ, ನಿಂದಿಟ್ಟ ಬಂದಿಸ್ಕೊಂಡು ಹೋಗು ಪಾರ್ಸಲ್ನ. ಹಾಂ ಸರಿ ರೀ ಸರ್. ಏನೋ ಅರಲ್ಲ, ಇಷ್ಟೊತ್ತಿನಾಗ ಇಲ್ಲೇನು ಮಾಡಕತ್ತಾರ ಇವರು? ಅವನ ಯಾರ ಕೈ ಹಿಡಿದು ಜಗ್ಗಾಡಕತ್ತಾನ? ಯಾಕಪ್ಪ ಆ ಹುಡುಗಿ ನಿನಗೆ ಗೊತ್ತನ? ಸರ, ನಮ್ಮ ಮನೆ ಎದುರುಗಡೆನ ಇರೋದವರು. ಏನೋ ಮಾರಯ್ಯ, ಆಗೇಲಿಂದ ಬಸ್ ಸ್ಟ್ಯಾಂಡ್ನ್ಯಾಗ ಕುಡಿದು ತೂರ್ಯಾಡಕತ್ತ ಬಿಟ್ಟಾಳ ಈ ಹುಡುಗಿ. ಏನು ಕಿನ್ನಾರ ಆದ್ರೆ ಏನು ಕತಿ ನೋಡು. ಅವ್ರ ಮಾವನ ಅವ್ನ ಕೂಡನು ಹೋಗಕ್ಕೆ ನಾಯಕತ್ತತಿ ಹುಡುಗಿ. ಕಂಟು ಪೂರ್ತಿ ಕುಡಿದು ಬಿಟ್ಟಾಳ. ಈಗಿನ ಹುಡುಗಿಯರಿಗೆ ಸಂಸ್ಕೃತಿ ಅನ್ನೋದೇ ಇಲ್ಲೋ ಮಾರಯ್ಯ. ತಂದೆ ತಾಯಿ ಕಲಿಸ್ಬೇಕು ಅದನ್ನ, ತಂದೆ ತಾಯಿನ ಕಲ್ಸಂಗಿಲ್ಲ. ಸರ್, ಯಾರೋ ಒಬ್ರು ತಪ್ಪು ಮಾಡಿದ್ದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಬೈಯೋದು ತಪ್ಪಲ್ಲನ್ರಿ ಸರ್. ಅದು ಮಾತ್ರ ಕರೀನಪ್ಪ. ನೋಡು, ಅವ್ರ ಮಾವನು ಕೂಡ ಹೋಗೋ ಒಳ್ಳಕ್ಕಿ. ಸರ್, ಅವ್ರ ಮಾವಲ್ಲ, ಅವ ಯಾರನ್ರಿ ಪರೋಡಿ ಥರ ಕಾಂತಾನ. ರೇಣುಕಾ ಅವ್ರೆ, ಇಲ್ಲೇನು ಮಾಡಕತ್ತೀರಿ ನೀವು? ಕೈ ಬಿಡು. ಓಹೋ, ಲಕ್ಕಿ ಅವರು ನೋಡ್ರಿ. ಲಕ್ಕಿ ಅವ್ರೆ, ಇವನ್ ಯಾವನು ಬೀದಿಗೆ ಹೋಗೋ ದಾಸಯ್ಯ ನಮ್ಮ ಮಾವ ಅಂತ ಹೇಳ್ಕೊಂಬಂದಾನ. ಯಾವನ್ಲೇ ನೀನ? ಇಲ್ಲೇ ನಿಂತ್ನಂದ್ರ ಸಿಕ್ಕಾಕೊಂತೀನಿ. ಬೇಡ ಬೇಡ, ಎಸ್ಕೇಪ್. ಲಪಂಗ ನನ್ನ ಮಗನ. ಯಾರಂತ ಕೇಳ ನಾವು ಓಡೇ ಹೋದ್ ನೋಡು. ಎಂತ ಮಂದಿರ್ತಾರೋ ಮಾರಯ್ಯ, ಏನು ಕತಿ. ಕುಡಿದು ಬಿಟ್ಟಿದ್ದೀರಾ? ಬರ್ರಿ ಕರ್ಕೊಂಡು ಹೋಗ್ತೀನಿ.
ಲಕ್ಕಿ ಲಕ್ಕಿ ಮ್ಯಾನ್ ಲಕ್ಷ್ಮಣ ನೋಡು, ನಾಗೆಲ್ಲಿಂದ ಹೇಳಕತ್ತೀನಿ. ಅವ ನನಗೆ ಯಾರೋ ಗೊತ್ತೇ ಇಲ್ಲ. ನನ್ನ ಕಡೆ ಜಿಗ್ಯಾತ ನಾವು ಕಿತ್ತೋದು ಚಿನ್ನಾರಿ ನನ್ನ ಮಗ. ಇವತ್ತು ಸರಿಯಾದ ಟೈಮಿಗೆ ಬಂದು ಈ ಹುಡುಗಿದು ಪ್ರಾಣ ಮಾನ ಕೂಡೆ ಕಾಪಾಡಿದೆಪ್ಪ. ಅಲ್ಲ ನಮಗರ ಏನು ಗೊತ್ತು? ಆ ಅವ ಮಾವ ಅಂತೇಳಿ ಬಂದನಪ್ಪ. ನೀನು ಕರೆಕ್ಟ್ ಹೊತ್ತಿ ಬರ್ಲಿಕ್ಕಂದ್ರೆ ಈ ಹುಡುಗಿ ಪರಿಸ್ಥಿತಿ ಏನಿತ್ತೋ ಏನೋ. ಟಪಿಗಿ 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 ಹಾರೋಗ್ಬೇಡ ಟಪಿ ಬಾ. ಇವ್ರ ಮನ್ಯಾಗ ಇವ್ರ ಅಪ್ಪ ಅವರು ಇದನ್ನ ಕಲ್ಸಾರ್ರಿ ನಾವು ಪಾಠ ಬಂದ. ಸರ್ ಒಳ್ಳೆ ಸುಸಂಸ್ಕೃತ ಫ್ಯಾಮಿಲಿ ಐತ್ರಿ ಸರ್, ಹಂಗತಿ ಅನ್ನಕ್ಕೆ ಹೋಗ್ಬೇಡ್ರಿ. ಏನೋ ಫ್ರೆಂಡ್ಸ್ ಜೊತೆ ಸೇರಿ ಈ ಥರ ಮಾಡ್ಕೊಂಡಿದ್ದಾಳ. ಆಯ್ತಪ್ಪ, ಸೇಫಾಗಿ ಕರ್ಕೊಂಡು ಹೋಗು. ಇವತ್ತು ನೀ ಏನಾರು ಈಕಿನ ಕಾಪಾಡ್ಲಿಕ್ಕಂದ್ರೆ ಈಕಿ ಪರಿಸ್ಥಿತಿ ಎಲ್ಲಿತ್ತು, ಇವ್ರ ಅಪ್ಪ ಅವ್ರ ಅವ್ನು ಹಣೆವರ್ ಏನಾಕಿತ್ತು. ಇನ್ನೇನು ನಾಳೆ ಮುಂಜಾನೆದ್ದು ಹೆಡ್ಲೈನ್ಯಾಗ ಮಹಿಳೆ ಅತ್ಯಾಚಾರ, ಹುಡುಗಿ ಅತ್ಯಾಚಾರ, ಗಟರ್ನ್ಯಾಗ ಸಾಯಿ ಹೊಡೆದು ಹೋಗದಾರ ನೋಡಂತೆ ಬರ್ತಿತ್ತು ಅಷ್ಟ. ಅದಾಟಲ್ಲೋ ಮರೆ ನಾವು ಟಿವಿಯಾಗ ಬರ್ತಿದ್ವಿ. ಇವ್ರು ನಮ್ಮ ಕೂಡ ಮಾತಾಡಿದ್ ನೋಡಿ ಮತ್ತೆ ಇವ್ರ ಕೂಡ ಮಾತಾಡಿದ ಹಂಗಾತ ಹಿಂಗಾತಂತೆ. ಅಯ್ಯೋ ಇವತ್ತು ಭಾಳ ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡು ಇವ್ ಬಾರಪ್ಪ ಮರಯ್ಯ. ಪುಣ್ಯ ಬರ್ಲಿಯಪ್ಪ, ಇಲ್ಲ ಅಂದ್ರೆ ನಮ್ಮ ಕತಿ ಏನಾಕಿತ್ತು ಏನೋ. ನಾವು ಇದ ನೌಕರಿ ನಂಬ್ಕೊಂಡು ಜೀವನ ಮಾಡಕತ್ತೀವಿ. ಏನು ಕಿನ್ನಾರ ಆದ್ರೆ ಕತಿ ಹಂಗ, ನಮ್ಮ ಹೆಂಡ್ರು ಮಕ್ಳು ಕತಿ ಹಂಗ. ನೌಕರಿ ಹೋತಂದ್ರೆ ಏನು ಮಾಡೋದು? ಇಂಥವ್ರೆಲ್ಲ ಮಾಡೋದಕ್ಕೆ ನಮ್ಮ ತಲೆ ಮ್ಯಾಗ ತಂದಿಡ್ತಾರೆ ದಂಡನ. ಈಗ 11:15 ಆಗೈತಿ. ಹಾಲೆ ನಿದ್ದೆ ಬಂತನ? ಇನ್ನೊಂದು ಸ್ವಲ್ಪ ಕುಂತ್ಕೊಂಡು ಓದು. ನಚಿನಾಗ ಹೇಳಂದ್ರ ನಾಯಕಂತಿ, ಒಮ್ಮಾಲೆ 5:15 ಹೇಳ್ತಿ. ಅಲ್ಲ ನಿನಗೆ ಹೇಳ್ತಿ ಕುಂತ್ಕೊಂಡು ಓದಾಕತ್ತಾಳ. ಆಕೆಗೆ ನಿದ್ದೆ ಬರ್ಲಾರ್ದು ನಿನಗೆ ಬಂತಾನೆ? ಇನ್ನೊಂದಿಟ್ಟು ಕುಂತ್ಕೊಂಡು ಓದು. ಅಯ್ಯೋ ನಿದ್ದೆ ಬಾಬ್ರಾಕತ್ತವ, ಕಣ್ಣಾಗ ಗುಂಡ ಉಳ್ಳಾಡ್ಸಂಗ ಆಗತ್ತತೆ ಅಕ್ಕ. ಹುಡ್ರ ಮಕ್ಕೋರಿನ ಹತ್ತು ಬಾಳಾತ. ನಚಿನಾಗ ಕುಂತ್ಕೊಂಡು ಓದಾಕಂತ್ರಿ ಮಕ್ಕೋರಿ. ಬಂಟೋ ಬಂಟೋ ರೇನ ಮನಿ ಬಂಟೋ. ಲೇಡಿ ಇಲ್ಲೇ ಕುಂತಲ್ಲ, ಲೇಡಿ ವೈಡ್ ಲೇಡಿ. ನೀವು ಬಂದ್ಯಾ? ಎಷ್ಟೊತ್ತು ಮಾಡಿದ್ಯಾ ರೀನಾ? ಹಗಲ್ಕ ಕರ್ಕೊಂಡು ಹೋಗ್ರಿ, ಅವ್ರು ಕುಡ್ದಾರ್ರಿ. ಅಯ್ಯೋ 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 ಮಾಣಿಗೇಡಿ ಕುಡ್ದಿಯಾ? ಅಯ್ಯೋ ನನ್ನ ಮನಿ ಮಾನ ಮರ್ಯಾದೆ ಒಟ್ಟು ಹರಾಸ್ ಹಾಕಿದೆಲ್ಲೇ ಮಾಣಿಗೇಡಿ. ಪರವಕ್ಕನ ಏನಿಲ್ಲ ಕುಡಿದು ಬರ್ತಾಳೆ ಇವತ್ತು ಅಂತೆ. ನೋಡಿ ಕರೆ ಅಂದ್ರೆ ಕುಡ್ಕೊಂಬಂದ ನೋಡು. ಸರಿ ಮಾಣಿಗೇಡಿ. ಯಪ್ಪ ನಿನಗೆ ಕೇಳಿ ಸಿಕ್ಕಳು? ಅಮರ ನಂದು ಒಂದು ಪಾರ್ಸಲ್ ಬರೋದಿತ್ರಿ. ಹಿಂಗಾಗಿ ನಾನು ಸಿಟಿಗೆ ಹೋಗಿದ್ದೆ ಪಾರ್ಸಲ್ ತರಕ್ಕೆ. ಅದು ಬಸ್ ಸ್ಟ್ಯಾಂಡಿಗೆ ಹೋಗಿದ್ದೆ ನಾನು. ಆವಾಗ ಇವರು ಕುಡಿದು ತೋರಾಡಕತ್ತಿದ್ರು. ಇವರಿಗೆ ನಾನು ನಿಮ್ಮ ಸೋದರ ಮಾವ ಅಂತೇಳಿ ಒಬ್ಬರು ಕರ್ಕೊಂಡು ಹೊಂಟಿದ್ರಿ. ಹಿಂಗಾಗಿ ನಾನು ಇಲ್ಲ ಅವ್ರಲ್ಲ ಅಂತೇಳಿ ಕಂಡಕ್ಟ್ರಿಗೆಲ್ಲ ಹೇಳಿ ಕರ್ಕೊಂಡು ಬಂದೀನಿ ರೀ. ಇಲ್ಲಾಂದ್ರೆ ಪಾಪ ಇವತ್ತು ಇವ್ರ ಪರಿಸ್ಥಿತಿ ಏನಾಕಿತ್ತೇನ. ಅಮರ ಬಡಿಬೇಡ್ರಿ ಬಿಡ್ರಿ. ಇನ್ನೇನಂತಮ್ಮ ಕುಡಿದು ಬಂದು ನಮ್ಮ ಮನಿ ಮಾನ ಮರ್ಯಾದೆ ಹರಾಸ್ ಹಾಕಿದ್ಲು. ಈಕೆಗೆ ಏನಾರ ಆಗಿತ್ತಂದ್ರ ಬರೋಬ್ಬರಿ ಹೊತ್ತಿಗೆ ನೀ ಅಲ್ಲಿ ಹೋದಿ ಪಾಡಾತು. ಇಲ್ಲಾಂದ್ರೆ ಇವಳು ಪರಿಸ್ಥಿತಿ ಏನಾಕಿತ್ತಿದು? ಕೆಂಪು ಗುದ್ದಗದನ್ನ ಮಕದಾಕಿದ್ದು. ಮಮ್ಮಿ ನೋಡಿ ಮುದುಕಿ ನಾನು ಹೆಂಗ್ ಬಡಿತಲ್ಲ. ನಾನು ಏನು ತಪ್ಪು ಮಾಡೀನಿ? ಬಾಯನ್ ಹಲ್ಲು ಉದುರ್ಸೀನಿ, ಬಾಯ ಮುತ್ಕೊಂಡು ಸುಮ್ಮನೆ ಇರು. ಏನು ಮಾಡಿನಂತ ಇನ್ನೂ ಏನು ಮಾಡ್ಬೇಕಂತ ಮಾಡಿಯಲ್ಲೇ? ಅಮ್ಮರ ಸಮಾಧಾನ ಮಾಡ್ಕೊಳ್ರಿ. ಅಲ್ಲ ಈಗ ಹೊತ್ತು ಭಾಳ ಆಗೈತಿ. ಅವರು ಸಿಕ್ಕಾಪಟ್ಟಿ ಕುಡಿದ್ಬಿಟ್ಟಾರ. ಈಗ ನೀವು ಏನು ಹೇಳಿದ್ರು ಅವ್ರು ಕಿವ್ಯಾಕೆ ಹೋಗಂಗಿಲ್ಲ. ಲಕ್ಷ್ಮಣ ಪುಣ್ಯ ಬಂತಪ್ಪ. ನೀನು ಆಗ್ಲಾರ್ದ ಬೇರೆ ಯಾರಾಗಿತ್ತಂದ್ರೆ ನನ್ನ ಮೊಮ್ಮಗಳ ಕತೆ ಏನಾಗಿತ್ತನಪ್ಪ. ಭಾಳ ಪುಣ್ಯ ಬಂತಪ್ಪ ನಿನಗೆ. ಅಮ್ಮರ ಇದನ್ನು ಯಾಕಂತೀರಿ? ಈ ಜಗದಾಗ ಯಾವ ಹೆಣ್ಮಕ್ಳು ಇದ್ರು ನಾ ಅವರಿಗೆ ಹೆಲ್ಪ್ ಮಾಡ್ತಿದ್ದೆ. ಸರಿ ರೀ, ನಾ ಬರ್ತೀನಿ. ಅತ್ತೀರ ನೀವು ಮಾಡಿದ್ ಸರಿ ಏನ್ರಿ? ಆ ಹುಡುಗನ ಮುಂದೆ ನನ್ನ ಮಗಳನ್ನ ಬಡದು ಬಿಟ್ರಿ ನೀವು. ರೇನು ಹುಷಾರು ಬಿದ್ದಿ ಬಿಡಲೇ. ನಾ ಕುಡಿಯೋದ ಕಾರಣನ ನೀನು, ನಿನ್ನಿಂದ ನಾನು ಕುಡಿದೇನೆ ಗೊತ್ತೇನ? ಅಮ್ಮ ಏನ್ ಮಾಡಕತ್ತಿ ಬಿಡು. ಆ ಲಕ್ಷ್ಮಣ ಆಗ್ಲಾರ್ದ ಬೇರೆ ಹುಡುಗಾಗಿತ್ತಂದ್ರೆ ನಿನ್ನ ಮಗಳ ಪರಿಸ್ಥಿತಿ ಏನಿತ್ತು? ಮುದೇವಿ ಮಾಡ್ರನ್ನ ಮಾಡ್ತಿದ್ದಾನ ಮಾಡ್ರನ್ನ. ಎಷ್ಟು ಸಲ ಹೇಳಿ ನಾನು ಮಗಳನ್ನ ಹತ್ತೆಗಿಡಲಿ ಅಂತೆ. ಕೈಯ ರೊಕ್ಕ ಕೊಟ್ಟು ಚೈನಿ ಮಾಡಕ್ ಬಿಟ್ಟು ನೋಡಿ ಇವತ್ತಿನ ದಿನ ಕುಡ್ಕೊಂಬಂದು ಮನಿ ಮರ್ಯಾದೆ ಹರಾಜ್ ಹಾಕ್ಯಾಳ. ಇನ್ನೊಂದ್ ದಿನ ಇನ್ನೊಂದು ಮಾಡ್ಕೊಂಬರ್ತಾಳ ನೋಡು. ಮತ್ತ ನನಗ ಅಂತಿ ಅಲ್ಲೇ ಎಷ್ಟು ಸಲ ಆಗೈತಿದ್ ಹಿಂಗ. ನನ್ನ ಕಣ್ಣು ತಪ್ಪಿಸಿ ಎಷ್ಟು ಸಲ ಕುಡ್ಕೊಂಬಂದಾಳ ಇವಳು. ಮಾಡ್ರನ್ನಂತ ಮಾಡ್ರನ್ನ ಮನ್ಯಾಗ ಓದ್ಕೊಳೋದು ಬಿಟ್ಟು ಮಾಡ್ರನ್ನ ಮಾಡಕೊಂತ. ಮಾಡ್ರನ್ನ ಏನು ಕಿತ್ಲು ಕುಡ್ಕೊಂಡು ತಿನ್ಕೊಂಡು ಅಡ್ಡಾಡೋದು ಮಾಡ್ರನ್ನ. ಇಟ್ಟಿಟ್ಟು ಅರಿವಿ ಹಾಕೊಂಡು ಅಡ್ಡಾಡೋದು ಮಾಡ್ರನ್ನ ಅಂತಾರನ. ಮಕ್ಕಳಿಗೆ ಚಂದನ ಪದ್ಧತಿ ಕಲಿಸ್ಬೇಕು, ಅದು ಹೆಣ್ಣು ಮಕ್ಕಳಿಗೆ. ಮಾಡ್ರನ್ನ ಹೆಸರಿನ್ಯಾಗ ಎಲ್ಲ ಹಾಳು ಮಾಡಿರ್ತೀರಿ. ನೀ ಸುದ್ದಿಗಿದ್ದೆ ಅಂದ್ರೆ ಆಕೆ ಸುದ್ದಿಗಿರ್ತಿದ್ಲು. ಇನ್ನೊಮ್ಮೆ ಹಿಂಗ ಏನಾರ ಆತು ಮನ್ಯಾಗ ಅಂದ್ರೆ ಮೊದ್ಲಕ್ಕೆ ನೀನು ಮನಿ ಬಿಟ್ಟು ಒದ್ದು ಹೊರಗೆ ಹಾಕ್ತೀನಿ.
ತಾಯಿ ಅದಕ್ಕೆ ಸುದ್ದಿದ್ರ ಮಗಳು ಸುದ್ದಿದ್ದ ಅನ್ನು ಕರ್ಕೊಂಡು ಹೋಗಾಕಿನ. ನೋಡಿದ್ರಲ್ರಿ ಇವತ್ತಿನ ವಿಡಿಯೋ. ಹೆಣ್ಮಕ್ಳು ಮಾಡರ್ನ್ ಆಗಿರ್ಬೇಕು ಅನ್ನೋದು ತಪ್ಪಲ್ಲ ನಾ ಹೇಳಕತ್ತಿದ್ದು. ಈ ಮಾಡರ್ನ್ ಆಗೋರೊಳಗೆ ಹಿಂಗೆಲ್ಲ ಮಾಡ್ತಾರಲ್ಲ, ಇದ ತಪ್ಪು ನೋಡ್ರಿ. ಹೆಣ್ಮಕ್ಳಿಗೆ ತಾಯಿ ಅದಕ್ಕೆ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಆಕೆ ಏನು ಮಾಡಕತ್ತಾಳ, ನಾವು ಅವ್ರಿಗೆ ಎಷ್ಟು ರೊಕ್ಕ ಕೊಟ್ಟಿವಿ ಏನು ಎತ್ತ ಅಂತೇಳಿ ಮಕ್ಕಳ ಮ್ಯಾಗ ನಿಗಾ ಇಡ್ಬೇಕ್ರಿ. ಇಲ್ಲಾಂದ್ರೆ ಹಿಂಗಾಗದ್ರಿ. ಮಕ್ಕಳನ್ನ ಪ್ರೀತಿಯಿಂದ ಬೆಳ್ಸಕ್ಕೆ ಬೇಡ ಅನ್ನಲ್ಲ, ಪ್ರೀತಿ ಹೆಸರೊಳಗೆ ನೋಡ್ರಿ ಇಲ್ಲ ಅವ್ರು ನೀನು ಕೇಳಂಗೇ ಇಲ್ಲ ಅಂದ್ರೆ ಹಿಂಗತಿ ಹಾಕ್ತಾರೆ. ತಾಯಿ ಅದಕ್ಕೆ ಜಾಗೃತಿಕತೆ ವಹಿಸ್ಬೇಕ್ರಿ. ಈಗ ನೋಡ್ರಿ ಹಿಂಗತಿ ಆಗೋದಕ್ಕನ ಎಷ್ಟೊಂದು ಅತ್ಯಾಚಾರಗಳು ನಡೆಯಕತ್ತಾವ ನಮ್ಮ ದೇಶದೊಳಗೆ. ಅದಕ್ಕೆ ತಾಯಿ ಅದಕ್ಕೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಮಗುಗೆ ಕೈಯಾಗ 10 ರೂಪಾಯಿ ಕೊಟ್ರೆ ಅದನ್ನು ಏನು ಮಾಡಿದಿ ನೀನು ಅಂಥೇಳಿ ಕೇಳ್ಬೇಕ್ರಿ. ಒಂದೆರಡು ಸಲ ಕೇಳ್ರಿ ನೀವು ಮಕ್ಕಳಿಗೆ. 3ನೇ ಸಲ ಬಂದು ನಾವು ಇದನ್ನು ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ ಬಂದು ಹೇಳ್ತಾರೆ. ಅದು ಚಿಕ್ಕಂದಲೇ ಇರುತ್ತಲೇನ ಕಲಿಸ್ಬೇಕ್ರಿ ಅದನ್ನ ಪಾಠ. ಅದೇನೋ ಅಂತಾರಲ್ರಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತೇಳಿ ಆಗ್ಬಿಡುತ್ತೆ. ಯಾವಾಗಲೂ ಸಣ್ಣವರಿದ್ದಾಗ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಡ್ಬೇಕು. ಏನು ಕೇಳಿಕಂದ್ರೆ ಹಿಂಗತಿ ಆಕತ್ರಿ. ಇದನ್ನು ತೋರಿಸೋ ಉದ್ದೇಶ ಈ ವಿಡಿಯೋ ಇದನ್ನು ಸ್ವಲ್ಪ ನಾನು ಭಾಳ ಒಂದು 3 ಎಪಿಸೋಡ್ ಹಾಕಿದೆ. ಯಾಕಂದರೆ ಮಾಡರ್ನಿಟಿ ಒಳಗೆ ಮಕ್ಕಳನ್ನ ನಾವು ಹೆಂಗೆ ಹಾಳು ಮಾಡ್ತೀವಿ ಅಂತೇಳಿ ಒಂದು ತೋರಿಸೋ ಉದ್ದೇಶ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ಸ್ ಕೊಡ್ರಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡು ವಾಟ್ಸಪ್ ಗ್ರೂಪಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಾಗ ಬರೆಯೋದು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಹಂಗೆ ಹೊಸ ಯಾರು ನೋಡಕತ್ತರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮ್ಮ ಚಾನಲ್ನ. ಬಾಜುದಾಗ ಬೆಲ್ ಬಟನ್ ಇರ್ತೈತೆ ರೀ, ಅದನ್ನು ಹೊಡೆದ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಇಲ್ಲ ಅಂದ್ರೆ ಬರಂಗಿಲ್ರಿ. ಸರ್ವೇ ಜನ ಸುಖಿನೋ ಭವಂತು. ಇದೊಂದು ವಿಷಯ ನೆನಪಾಗಿದೆ ಹೇಳ್ತೀನಿ ತಡ್ರಿ. ನೋಡ್ರಿ ಎಂಥ ಮಹನೀಯರು ಬೆಳೆದಂಥ ಪುಣ್ಯ ಭೂಮಿ ನಮ್ಮ ಭಾರತ ದೇಶ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸತ್ಪ್ರಜೆ ಮಾಡೋಣ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಿಮ್ಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಹೇಳ್ರಿ. ನನ್ನ ಅನಿಸಿಕೆ ಅಭಿಪ್ರಾಯ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೊಳ್ರಿ. ನಿಮ್ಮ ಅನಿಸಿಕೆ ಗೊತ್ತಾಯ್ತಲ್ಲ ನಿಮ್ಗೆ ಕಮೆಂಟ್ನ ತಿಳಿಸ್ರಿ.